ರಿಲೇಶನ್ಶಿಪ್ ಹೇಗಿತ್ತು ಸರ್? ಚೆನ್ನಾಗಿರ್ಲಿಲ್ಲ. ಆದ್ರೆ ನಿನ್ನ ಮತ್ತೆ ಅವಳ ಮಧ್ಯೆ ಇರೋ ಮನಸ್ತಾಪ ಸರಿ ಹೋಗಿದೆ ಅನ್ನೋ ಥರ ಬಿಹೇವ್ ಮಾಡಬೇಕು. ನೀನ್ ತುಂಬಾ ನಿಧಾನ ಇದೆಯಾ. ನಿನ್ನಿಂದ ಸ್ಕೂಲು ಫ್ಯಾಕ್ಟ್ರಿ ಎಲ್ಲ ಹಾಳು ಮಾಡೋಕ್ಕಾಗಲ್ಲ. ತುಂಬಾ ಸಮಯ ಆಗುತ್ತೆ. ಅಲ್ಲಿವರೆಗೂ ಕಾಯಕ್ಕೂ ಆಗಲ್ಲ. ಅದಕ್ಕೆ ಅವಳನ್ನ ಕಳಿಸ್ತಾ ಇರೋದು. ಅವಳು ಸ್ಕೂಲು ಫ್ಯಾಕ್ಟ್ರಿ ಎಲ್ಲ ಹಾಳು ಮಾಡೋಕ್ಕೆ ಏನೆಲ್ಲ ಮಾಡಬೇಕೋ ಎಲ್ಲ ಮಾಡ್ತಾಳೆ. ನೀನು ಅದಕ್ಕೆ ಸಪೋರ್ಟ್ ಮಾಡಬೇಕಷ್ಟೆ. ಆವಾಗಲೇ ನನ್ನ ಕೆಲಸಗಳೆಲ್ಲ ಬೇಗ ಮುಗ್ದೋಗುತ್ತೆ. ಆಗ ನೀನು ಇಲ್ಲಿಂದ ಬೇಗ ಮನೆಗೆ ಹೋಗ್ಬೋದು. ಭೈರವಿ ಮತ್ತೆ ಅವ್ರ ಮನೇಲಿ ಏನಾದರೂ ಕೇಳಿದ್ರೆ ಎಲ್ಲದಕ್ಕೂ ಒಂದು ಕಾರಣ ಇದೆ. ನಾನು ಶಾಂಭವಿ ಗ್ರೂಪ್ ಆಫ್ ಕಂಪನೀಸ್ ಒಳ್ಳೆದಕ್ಕೇನೆ ಎಲ್ಲ ಮಾಡ್ತಿರೋದು. ಅದು ನಿಮಗೆ ಈಗ ಗೊತ್ತಾಗೋದಿಲ್ಲ, ಮುಂದೆ ಒಂದು ದಿವಸ ಗೊತ್ತಾಗುತ್ತೆ ಅಂತ ಹೇಳಬೇಕು. ಆಯ್ತು ಸರ್. ನಾನು ಅನ್ಕೊಂಡಿರೋ ಥರ ಈ ಪ್ಲಾನ್ ಏನಾದರೂ ಸಕ್ಸಸ್ ಆದರೆ ನಮ್ಮನ್ನು ಯಾರೂ ಹಿಡಿಯೋಕ್ಕಾಗಲ್ಲ. ಯಾರನ್ನ ಕೇಳಿ ಮನೆ ಒಳಗಡೆ ಬಂದಿದ್ಯಾ? ಫಸ್ಟ್ ಆಫ್ ಆಲ್ ನನ್ನ ಮನೆ ಒಳಗೆ ಬರೋದಕ್ಕೆ ನಾನು ಯಾರ ಪರ್ಮಿಷನ್ ತಗೋಬೇಕು? ಎರಡನೇದು, ಅದನ್ನ ಕೇಳೋದಕ್ಕೆ ನೀನ್ ಯಾರು? ಮೂರನೇದು, ನೀನೇನ್ ನಮ್ಮ ಅತ್ತಿಗೆನಾ ಅಥವಾ ಶಾಂಭವಿ ಗ್ರೂಪ್ ಆಫ್ ಕಂಪನೀಸ್ಗೆ ಬಂಡವಾಳ ಹಾಕಿದ್ಯಾ? ಫಸ್ಟ್ ಆಫ್ ಆಲ್ ಈ ಮನೆಯಲ್ಲಿ ನೀವ್ ಯಾರು? ಕೆಲ್ಸದವ್ರಲ್ವಾ? ನಾವು ಕೆಲಸದವರೇ ಇರಬಹುದು, ಆದ್ರೆ ಅಮ್ಮೋರು ನಮ್ಮನ್ನ ಮನೆ ಒಳಗಡೆ ಇಟ್ಕೊಂಡಿದ್ದಾರೆ. ನೀವು ಸಂಬಂಧಿಕರು, ಮನೆಯಿಂದ ಆಚೆ ಓಡಿಸಿದ್ದಾರೆ, ಅದು ನೆನ್ಪಿರ್ಲಿ. ಸಿಂಹಾಸನದ ಮೇಲೆ ಹೋಗಿ ನಾಯಿನ ಕೂರ್ಸಿದ್ರೆ ನಾಯಿ ನಾಯಿನೇ, ರಾಜ ಆಗಕ್ಕಾಗಲ್ಲ. ಅದ್ರ ಗುಣನೇ ಗುಲಾಮನಾಗಿರೋದು. ನೀವು ಅಷ್ಟೇ ಈ ಮನೆಗೆ ಗುಲಾಮರಾಗಿರೋರು, ಅದು ನೆನ್ಪಲ್ಲಿರ್ಲಿ. ಏಯ್ ರೂಪಾ, ಸುಮ್ಮನೆ ಈಗ ಜಗಳ ಯಾಕೆ? ಅಮ್ಮವ್ರು ಬಂದ್ರೆ ನಮ್ಮನ್ ಬೈತಾರೆ. ನಿನ್ ಯಾಕೆ ಒಳಗಡೆ ಬಿಟ್ರಿ ಅಂತ ಮರ್ಯಾದೆಯಿಂದ ಆಚೆ ಹೋಗು. ಬರೀ ಗೈಲ್ ಬಂದ್ರೇನೆ ಅಮ್ಮೋರ್ ನಿನ್ನ ಮನೆ ಒಳಗಡೆ ಬಿಟ್ಕೊಳ್ಳಲ್ಲ. ಗಂಟು ಮೂಟೆ ಬೇರೆ ತಗೊಂಡ್ ಬಂದಿದೀಯ. ಇದೇ ರೀತಿ ವಸತಿ ಬಂದಾಗ ಅಮ್ಮೋರ್ ಮುಕ್ಕು ತುಂಬಾ ಉಗ್ದು ಆಚೆ ಕಳ್ಸಿದ್ ನೆನ್ಪಿದ್ಯಾ? ಆ ರಾವಣ ಜೊತೆ ಸೇರ್ಕೊಂಡು ಅಮ್ಮೋರ್ ಮೇಲೆ ಸಂಚು ಮಾಡೋದು, ಅದಾಗದೆ ಇದ್ದಾಗ ಅಮ್ಮೋರ್ ಕಾಲಿಗೆ ಬಂದು ಬೀಳೋದು. ನಾಚಿಕೆ ಆಗಲ್ವಾ ನಿನ್ಗೆ? ಏಯ್, ನಾಚಿಕೆ ಮಾನ ಮರ್ಯಾದೆ ಬಗ್ಗೆ ನೀನ್ ಮಾತಾಡ್ಬೇಡ. ಅಷ್ಟೆಲ್ಲ ಯೋಗ್ಯತೆ ಇಲ್ಲ ನಿನಗೆ.
ನನ್ನನ್ನ ಈ ಮನೆ ಒಳಗಡೆ ಬಾ ಅಥವಾ ಆಚೆ ಹೋಗು ಅಂತ ಹೇಳೋ ರೈಟ್ಸ್ ಬರೀ ಶಿವಗಾಮಿಗೆ ಮಾತ್ರ ಇರೋದು. ನಮ್ಮ ಮನೇಲಿ ಯಾರೂ ಸರಿ ಇಲ್ಲ, ಎಲ್ಲ ಕಳ್ರೆ ತುಂಬಿಕೊಂಡಿದ್ದಾರೆ ಅಂತ ನನ್ನನ್ನ ಮನೆಗ್ ಬಾ ಅಂತ ಹೇಳಿದ್ದೆ ಶಿವಗಾಮಿ. ಸಿಕ್ಕಾಕೋತೀನಿ ಅಂತ ಸುಳ್ಳು ಹೇಳ್ತಿದ್ಯಾ? ಅಮ್ಮವರು ಮೇಲೆ ಇದ್ದಾರೆ, ಅವ್ರು ಬಂದು ನಿನ್ನ ಯಾರು ಬರಕ್ ಹೇಳಿದ್ರೆ ಅಂತ ಕೇಳಿದ್ರೆ ಎಲ್ಲಿಟ್ಕೋತೀಯ ಮುಖನ? ಹೌದಾ? ಹಾಗಾದ್ರೆ ಶಿವಗಾಮಿನೇ ಕರೀರಿ. ಹೇಯ್, ಅಮ್ಮೋರ್ನ ಹಾಗೆ ಹೆಸರಿಟ್ಟು ಕರಿಬೇಡ. ಏಯ್, ಮುಚ್ಚೆ ಬಾಯ್ನ. ಜಾಸ್ತಿ ಮಾತಾಡಿದ್ರೆ ಪರಿಣಾಮ ಸರಿಗಿರಲ್ಲ. ನಂದಿನಿ, ಯಾವಾಗ ಬಂದೆ? ಅವಾಗ್ಲೇ ಬಂದೆ. ನಿಮ್ ಮನೆ ಕೆಲಸದವರು ಅವಾಗ್ಲಿಂದ ಕ್ವಶನ್ ಮೇಲೆ ಕ್ವಶನ್ ಕೇಳ್ತಾ ಇದಾರೆ. ಯಾವಾಗ ಬಂದೆ, ಯಾಕೆ ಬಂದೆ ಅಂತ. ರೂಪಾ, ಕಮಲಮ್ಮ, ನಂದಿನಿನ ಬರಕ್ ಹೇಳಿದೆ ನಾನು. ಮಧ್ಯದಲ್ಲಿ ನಿಮ್ದೇನ ಅಧಿಕ ಪ್ರಸಂಗ? ನಂದಿನಿ, ನೀನ್ ಮೇಲ್ ಬಾ. ಸರಿ. ಅದನ್ನೆಲ್ಲ ರೂಪ ತಗೊಂಡ್ ಬರ್ತಾಳೆ. ನೀನ್ ಬಾ. ಅಲ್ವಾ? ಅರ್ಥ ಆಯ್ತಾ? ತಗೋ. ಇದು ನಿಮ್ ರೂಮ್. ನೀವಿಲ್ಲಿ ಆರಾಮಾಗಿರ್ಬೋದು. ನಿಮ್ಗೇನಾದ್ರೂ ಬೇಕು ಅಂತಂದ್ರೆ ಹೇಳಿ, ವ್ಯವಸ್ಥೆ ಮಾಡಿಸ್ಕೊಡ್ತೀನಿ. ಈ ಮನೆಯಲ್ಲಿ ನನಗೆ ಯಾರು ಏನು ವ್ಯವಸ್ಥೆ ಮಾಡೋ ಅವಶ್ಯಕತೆ ಇಲ್ಲ. ಇದು ನನ್ನ ಮನೆ, ನಾನಿದ್ದ ಮನೆ. ಇಲ್ಲಿ ಯಾವ್ಯಾವ ವಸ್ತುಗಳು ಎಲ್ಲೆಲ್ಲಿದಾವೆ ಅನ್ನೋದು ಇಂಚಿಂಚು ನನಗ್ ಗೊತ್ತಿದೆ. ನಾನ್ ಬಂದಿರೋದು ಶಿವಗಾಮಿ ಫ್ಯಾಕ್ಟರಿ, ಸ್ಕೂಲ್ನ ಹಾಳು ಮಾಡೋದಕ್ಕೆ.